ಕಾಂಗ್ರೆಸ್ ಹಾಗೂ ಬಿಜೆಪಿ ಮತಗಳತನ ಟಾಕ್ ವಾರ್ ಜೋರಾಗಿದೆ. ರಾಹುಲ್ ಗಾಂಧಿ ಮಾಡಿರೋ ಗಂಭೀರ ಆರೋಪಗಳಿಗೆ ಮಹದೇವಪುರ ವಿಧಾನಸಭಾ ಕ್ಷೇತ್ರದ ಮಾಜಿ ಬಿಜೆಪಿ ಶಾಸಕ ಅರವಿಂದ ಲಿಂಬಾವಳಿ ದಾಖಲೆ ಸಮೇತ ಉತ್ತರವನ್ನು ಕೊಟ್ಟರು. ಕೇಂದ್ರ ಸಚಿವ ಜೆಡಿಎಸ್ ನಾಯಕ ಕುಮಾರಸ್ವಾಮಿ ಕೂಡ ಖಂಡಿಸಿದ್ದಾರೆ. ಚುನಾವಣಾ ಆಯೋಗದ ಮೇಲೆ ಸುಳ್ಳಿನ ಸುರಿಮಳೆಯನ್ನ ಸುರಿಸ್ತಾಗ್ತಾ ಇದೆ, ಇದೊಂದು ಹುನ್ನಾರ ಅಂತ ಹೇಳಿದ್ದಾರೆ. 7 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಮುಂದಿತ್ತು, ಇದು ಸುಳ್ಳು. ಬಿಜೆಪಿಗೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ 4 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾವು ಮುಂದೆ ಇದ್ವಿ. ಅದು ರಾಜಾಜಿನಗರ, ಗಾಂಧಿನಗರದಲ್ಲಿ, ಸಿ.ವಿ. ರಾಮನ್ ನಗರದಲ್ಲಿ, ಮಹದೇವಪುರದಲ್ಲಿ ರಿಯಾಲಿಟಿ ಚೆಕ್ ಮಾಡಿದ್ವಿ. ಗುರು ಕಿರಿತ್ ಸಿಂಗ್ ದಂಗಾ ಅಂತ ಹೇಳಿ ಇವರು 4 ಸಾರಿ ವೋಟರ್ ಲಿಸ್ಟ್ ನಲ್ಲಿ ಇದೆ. ಹೌದು, 4 ಸಾರಿ ವೋಟರ್ ಲಿಸ್ಟ್ ಅಲ್ಲಿ ಇದೆ. ಅವರು ವೋಟರ್ ಲಿಸ್ಟಿಗೆ ಅಪ್ಲೈ ಮಾಡ್ತಾರೆ, ಮೊದಲೇ ಬಾರಿ ರಿಜೆಕ್ಟ್ ಅಂತ ಬಂದು 4ನೇ ಸಲ ಅವ್ರ ತಾಯಿ ಹೆಸರು ಹಾಕ್ಬಿಟ್ಟು ಅಪ್ಲೈ ಮಾಡಿ. ಚುನಾವಣಾ ಆಯೋಗ ಸ್ಪೆಷಲ್ ಇಂಟೆನ್ಸಿವ್ ಒಂದು ಥಿಂಗ್ ಇವತ್ತು ಯಾವುದಾದ್ರು ಕೇಳಿಸ್ಕೊತಿದ್ದೆ, ಅದು ಯಾವುದೋ ಜಾಗದಲ್ಲಿ ಓನರು ಬಾಡಿಗೆ ಕೊಟ್ಟಿದ್ದಾರೆ 15 ಮನೆನೋ 26 ಮನೆನೋ 14 ಮನೆನೋ ಯಾವುದೋ ಕೊಟ್ಟಿದ್ದಾರೆ. ಆದರೆ ಒಂದು 60 ವೋಟರ್ಸ್ ಏನೋ ಇದೆ, ಒಂದೇ ಇದರಲ್ಲಿ 60 ವೋಟರ್ ಇದ್ದಾರೆ ಅಂತ ಇವ್ರು ಹೇಳ್ತಿದ್ದಾರೆ. ಬಟ್ ಅದ್ರಲ್ಲಿ ವೋಟ್ ಆಗಿರೋದು 4 ಅಂತನೋ 3 ಅಂತನೋ 2 ಅಂತನೋ ಹೇಳ್ತಿದ್ದಾರೆ. ಓನರ್ ಯಾಕೆ ಕೇಳಿ, ಎಲ್ಲೋ ಕೇಳ್ತಾ ಇದ್ದೆ ಒಬ್ರನ್ನ, ಯಾರೋ ಒಬ್ರು ಕೇಳ್ತಿದ್ರು ಅವ್ರನ್ನ, ನೀವು ಯಾಕೆ ಎಲೆಕ್ಷನ್ ಕಮಿಷನ್ಗೆ ಹೇಳಿದ? ಮನೆ ಬಾಡಿಗೆ ಕೊಟ್ಟಿರೋ ಓನರ್ದ ಕೆಲಸ ಅದು. ಯಾವನು ಕೇಳೋರು ಪ್ರಶ್ನೆನ ಅದನ್ನು, ಮನೆ ಬಾಡಿಗೆ ಕೊಟ್ಟ ಓನರು ಅವನು ವೋಟರ್ಸ್ ಲಿಸ್ಟ್ ಮಾಡಿಸ್ಕೊಂಡಿದ್ರೆ ಅದನ್ನು ಅವ್ನು ಹೋದ ತಕ್ಷಣ ಕ್ಯಾನ್ಸಲ್ ಮಾಡಿಸೋದು ಅವ್ನ ಕೆಲಸನ? ವೋಟರ್ ಕೆಲಸ ಅದು, ಡಿಲೀಟ್ ಮಾಡಿಸ್ಬೇಕು. ನಾವು ಕೂತ್ಕೊಂಡು ಮಾಡ್ತೀವಿ, ಬೇರೆ ಕೆಲಸವಿಲ್ವಾ ಅಂತ ಓನರ್ ಕೇಳಿದ್ರೆ ಒಬ್ರು ಓನರ್ ಅದು ಹೇಳಿದ್ದಾರೆ ಸರ್. ಅದೇ ಅದು ಸತ್ಯ ಅಲ್ಲವೇ? ನಿಮ್ಮನೇಲಿ ಮಾಡಿದ್ಯಾ ಅಂತ ಕೇಳಬೇಕು ಪ್ರಶ್ನೆ ಕೇಳ್ದವನಿಗೆ. ನಿಜ, ಹಂಗೆಲ್ಲ ಆಗಲ್ಲ ರೀ. ಯಾರ್ಯಾರಿದ್ದಾರೆ ಅಂತ ಗೊತ್ತಾಗ ಇದು ಏನಾಗುತ್ತೆ, ಇವ್ರು ಅಪ್ಲೈ ಮಾಡ್ತಾರೆ, ಬರಲ್ಲ, ಇನ್ನೊಂದ್ಸರಿ ಹಾಕ್ತಾರೆ, ಅದೇನೇನೋ ಮಾಡಿಬಿಡ್ತಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೆ, ಬಸವನಗುಡಿಯಲ್ಲಿ ಇರ್ತಾರೆ, ಮನೆ ಮಾರ್ಬಿಡ್ತಾರೆ, JP ನಗರಕ್ಕೆ ಹೋಗ್ಬಿಡ್ತಾರೆ ಹೊಸ ಮನೆ ಕಟ್ಕೊಂಡು, ಬಸವನಗುಡಿ ಬಿಟ್ಟುಬಿಡ್ತಾರೆ, JP ನಗರದಲ್ಲಿ ಹಾಕ್ಬಿಡ್ತಾರೆ ಹೊಸದನ್ನ. ಎಲೆಕ್ಷನ್ ಹತ್ರ ಬಂದಾಗ ನೋಡ್ಕೊಳಕ್ ಹೋಗ್ತಾರೆ, ಹಾಕ್ತಾರೆ, ಅಲ್ಲಿ ಬಂದ್ಬಿಡುತ್ತದೆ ರೆಕಾರ್ಡ್ಗೆ. ಇಲ್ಲಿ ಪ್ರಾಪರ್ ಡಿಲೀಷನ್ ಆಗಲ್ಲ ಅದು ಏನೇ. ಬಟ್ ಸ್ಟಿಲ್ ರಾಹುಲ್ ಗಾಂಧಿ ಎತ್ತಿರೋ ಪ್ರಶ್ನೆಗೆ ಉತ್ತರ ಸಿಗಬೇಕು ಅಂದರೆ ಆ ದಾಖಲೆಗಳೆಲ್ಲ ಹೊರಗೆ ಬರಬೇಕು. ಜನ ಬಯಸ್ತಿರೋದೇ ಅದು. ಬೂತ್ ನಂಬರ್ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ತಗೊಳ್ರಿ ಬೂತ್ ನಂಬರ್ 470, ಒಂದೇ ವಿಳಾಸದಲ್ಲಿ 80 ಜನ. ಅವ್ರು ಲಿಂಬಾವಳಿ ಹೇಳ್ತಾರೆ, ಕರೆಕ್ಟ್ 80 ಜನ ಇದ್ದಾರೆ, ಎಲ್ಲ ವಾಟಾರ ಟೈಪು 80 ಜನ ಇದ್ದಾರಲ್ಲಿ. ಆದರೆ ಅದ್ರಲ್ಲಿ ಓಟ್ ಹಾಕಿರೋದು 6 ಜನಪ್ಪ, ಮಿಗ್ದವ್ರು ಎಲ್ಲೋದ್ರು ಯಾವನೂ ಗೊತ್ತು ಎಲ್ಲೋದ್ರು. ನಾನು ಯಾವಾಗಲೂ ಹೇಳ್ತೀನಿ, ಭಾರತದ ವೋಟರ್ಸ್ ಲಿಸ್ಟು ಸರಿ ಇಲ್ಲ. ಅದನ್ನು ಆಧಾರದಲ್ಲಿ ಇಟ್ಕೊಂಡು ಜನಸಂಖ್ಯೆ ಕ್ಯಾಲ್ಕುಲೇಟ್ ಮಾಡಿಕೊಡ್ದು, ಅದೊಂದು ಮೂರ್ಖತನ. ಸೆನ್ಸಸ್ಸು ಅಷ್ಟೇ, ನಮ್ಮ ಪ್ರಾಪರ್ ಸೆನ್ಸಸ್ ಆಗುತ್ತೆ ಅನ್ನೋಕ್ಕೆ ನನಗೆ ಯಾವ ಇದು ಇಲ್ಲ. ಅಲ್ಲೆಲ್ಲ ಕುಮಾರಸ್ವಾಮಿ ID ಲಿಂಕ್ ಮಾಡಿಬಿಡಿ ಎಲ್ಲರಿಗೂ, ಆಧಾರೇ ಬೋಗಸ್ ಹೊಡೆದು ಹಂಗೆ ಪ್ರಿಂಟ್ ಹೊಡೆದು ತಂದು ಬಿಡ್ತಾರೆ ಕಳ್ಳರು. ಸ್ಟಿಲ್ ಸೆಂಟ್ರಲೈಸ್ ಮಾಡಿ ತಗಲಾಕ್ಸಿದ್ರೆ ಸಿಗಾಕೋಬೋದು, ಫಿಂಗರ್ ಪ್ರಿಂಟಿಂಗಲ್ಲೋ ಯಾವ್ದಾರು ಒಂದು ಬೇರೆ ಇದ್ರಲ್ಲೋ ಏನೋ. ಸುಪ್ರೀಂ ಕೋರ್ಟ್ ಒಪ್ಪಿಲ್ವಲ್ಲ, ನಾವೇನು ಮಾಡೋಣ ಅದಕ್ಕೆ ಅಂತ ಅವರು ಹೇಳ್ತಾರೆ. ಇನ್ನು ರಾಹುಲ್ ಹೇಳ್ತಾರೆ ನೋಡಿ, ಫೇಕ್ ಅಡ್ರೆಸ್ಸಿಗೆ 40,000 ಬೂತ್ ನಂಬರ್ 432ರಲ್ಲಿ. ಅದಕ್ಕೆ ಇವ್ರು ಲಿಂಬಾವಳಿ ಹೇಳ್ತಾರೆ, ಬೂತ್ ಚೆಕ್ ಮಾಡಿಸ್ಬೇಕಂದ್ರೆ 13 ಜನ ಸಿಕ್ಕಿದ್ರು, ಅಸಲಿ ಅಡ್ರೆಸ್ ಅಲ್ಲೇ ಇದೆ ಅಂತಾರೆ ಅವರು. ಫೇಕ್ ಅಲ್ಲ ಅಂತ ಇವ್ರು ಅಂತಾರೆ. ಇದೇ ನಮ್ಮ ಪ್ರಾಬ್ಲಮ್ ಈಗ. ಆಮೇಲೆ ಅದೇನೋ ಶಕುನ್ ರಾಣಿ ಅಂತ ಫಾರಮ್ 6ರಲ್ಲಿ ಅರ್ಜಿ ಹಾಕ್ತಾರೆ, 2 ಕಡೆ ಓಟು. ಅವರು ಪಾಣಿಪಟ್ ಹರಿಯಾಣ, ಅಲ್ಲಿ ಇವರು ಆ ಮೇಡಮು ಅವರು 2 ಕಡೆ ರಿಜಿಸ್ಟರ್ ಮಾಡಿಸಿರೋದು ನಿಜ, ಮಾಡಿಬಿಟ್ಟಿದ್ದಾರೆ ಮೇಡಮು, ವೋಟ್ ಹಾಕಿರೋದು ಒಂದೇ ಅಂತ. ನಾನು ಇದನ್ನು ನೆನ್ನೆ ಕೇಳಿದೆ. ಇವಾಗೆಲ್ಲ 2ನೇ ವೋಟ್ ಹಾಕೋದಷ್ಟು ಈಸಿ ಇಲ್ಲರಪ್ಪ. ಆ ಕಾಲ ಓಟಾಯ್ತಪ್ಪ. ನಾವು ಚಿಕ್ಕ ಹುಡುಗರು ಇದ್ದಾಗ ನಾವೇನು ಹಾರ್ಕೊಂಡು ಅವನು ಹೀರೋ, ಅವನು ಹತ್ರ ಬುಗ್ಗಿ ನೋಡೋದು, ನಾವೆಲ್ಲ ನಿಂತ್ಕೊಂಡು ಬೂತ್ ಹತ್ರ. ನಮ್ಮನ್ನೆಲ್ಲ ಈ ಬಂದವ್ರಿಗೆ ಪಾಂಪ್ಲೆಟ್ ಕೊಡೋಕೆ ಕೂರಿಸೋರು, ಒಂದು ಮೊಸರನ್ನ ಒಂದು ಚಿತ್ರಾನ್ನಕ್ಕೆ. ನಮಗಿನ್ನ ಮಕ್ಕಳಲ್ವಾ ಕೂರಿಸೋರು. ನಾವು ಅಂಕಲ್ ಕುಡಿ ಅಂತ ಕೊಡು, ನಮ್ಗೆ ಯಾವ ಪಾರ್ಟಿ ನಮಗೇನು ಗೊತ್ತಾಗ್ತಿತ್ತು. ಏನು ನೋಡ್ತಿದ್ವಿ, ಅವನು ಬಣ್ಣ ಹಾಕಿಸ್ಕೊಂಡು ಬರ್ತಿದ್ನಲ್ಲ, ಅದಕ್ಕೆ ಅವನು ಅದೇನೋ ನಿಂಬೆ ಹಣ್ಣನ್ನು ಹೋಲ್ ಮಾಡಿಬಿಟ್ಟು ಹಿಂಗೆ ಒಳಗಾಗಿ ತಿರ್ಚೋದು, ಅಳಿಸೋಕ್ಕೆ. ಅದು ಏನೇನೋ ಮಾಡುವಪ್ಪ ಅವನು. ಹೋಯ್ತಲ್ಲ ಎಣ್ಣೆ ಹಾಕೋದು, ಹೋಯ್ತಲ್ಲ ಅನ್ನವ. ಅದೆಷ್ಟೋ ರೂಪಾಯಿಗೆ ಇನ್ನೊಂದು ಓಟ್ ಹಾಕೋಕ್ಕೆ ಅಂತದ್ದು. ಈಗ ಅವೆಲ್ಲ ಆಗಲ್ರಿ, ಯಾವನು ಬರಲ್ಲ ಅದಕ್ಕೆಲ್ಲ. ಈಗ ಒಂದು ವೋಟ್ ಮಾಡಕ್ಕೆ ಕರ್ಸ್ಕೊಳ್ಳೋಕೆ ಕಷ್ಟ ಕತೆ. ಈಗ ಹೋಯ್ತ ಕಾಲ ಎಲ್ಲ. ಮತ್ತು ಆಗ ಅಡ್ಜಸ್ಟ್ ಆಗ್ಬಿಡೋರು ಅವ್ರವರೇ. ಎಷ್ಟೋ ಬೂತ್ಗಳಲ್ಲಿ ನಾವೇ ನೋಡ್ತಿದ್ವಲ್ಲಪ್ಪ, ನಮ್ಮದು ರೈಲ್ವೆ ಕ್ವಾರ್ಟರ್ಸ್ ಹತ್ರ ಇದ್ದಿದ್ದ ಬೂತ್ಗಳಲ್ಲಿ ಕೆಲವು ಬೂತ್ಗಳಲ್ಲಿ ಅಪೋಸಿಷನ್ ಪಾರ್ಟಿದು ಟೇಬಲೇ ಇರ್ತಿರ್ಲಿಲ್ಲ ಪರಿಸ್ಥಿತಿ. ಕಾಂಗ್ರೆಸ್ ಟೇಬಲ್ ಬಿಟ್ಟು ಯಾರ್ದು ಟೇಬಲೇ ಇರ್ತಿರ್ಲಿಲ್ಲ ಅಲ್ಲಿ.
ನಾಮಕಾವಸ್ಥೆಗೆ ಮಾತ್ರ ಹಾಕಿರ್ತೀವಿ.